ಇವನ್ ಹಾಕೊಂಡ್ ರೆಡ್ RCB ನಮ್ ಲೆಡ್. ಆಲ್ ದ ಬೆಸ್ಟ್ RCB. ನಮಸ್ತೆ ವೀಕ್ಷಕರೇ, ನಾಳೆ IPL ನಲ್ಲಿ ರೋಚಕ ಪಂದ್ಯ ನಡೆಯುತ್ತೆ. ಮುಂಬೈ ವರ್ಸಸ್ RCB ಮ್ಯಾಚ್ ನಡೀಲಿದೆ. ಸೊ 2 ಮ್ಯಾಚ್ಗಳಲ್ಲಿ ವಿನ್ ಆದಂತಹ RCB ನಿನ್ನೆ RR ಎದುರುಗಡೆ ಸೋತ್ ಹೋಗ್ತಾರೆ. ಆದ್ರೆ ನಾಳೆ ಮುಂಬೈ ಎದುರುಗಡೆ ಯಾವ ರೀತಿಯಾಗಿ ಆಡಬಹುದು, ಎಲ್ರಿಗೂ ಕೂಡ ಈ ಮ್ಯಾಚ್ ಬಗ್ಗೆ ಸಖತ್ ಕ್ಯೂರಿಯಾಸಿಟಿ ಇದೆ. ಇದ್ರ ಬಗ್ಗೆ ನಮ್ಮ RCB ಫ್ಯಾನ್ಸ್ ಏನ್ ಹೇಳ್ತಾರೆ, ಸಿಲಿಕಾನ್ ಸಿಟಿ ಜನ ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ನಾಳೆ RCB ವರ್ಸಸ್ ಮುಂಬೈ ಮ್ಯಾಚ್ ಹೌದು ಗೊತ್ತು. ಅದಕ್ಕೆ ಏನಂದ್ರೆ RCB ಗೆದ್ದೆ ಗೆಲ್ಲುತ್ತೆ. ಯಾಕಂದ್ರೆ ಹೋದ್ಸಲ ಬೇರೆ ರಿವೆಂಜ್ ಮ್ಯಾಚ್ ಅವರು RCB ಅವರು ಕಾಯ್ತಾ ಇರ್ತಾರೆ. ಯಾವುದೇ ಕಾರಣಕ್ಕಾಗಲ್ಲ ರಿವೆಂಜ್ ಹೊಡೆಯೋಕ್ಕೆ. ಹಾರ್ದಿಕ್ ಪಾಂಡ್ಯ ಮತ್ತೆ ರೋಹಿತ್ ಶರ್ಮಾ ಅವರೆಲ್ಲ ಕಾಯ್ತಾ ಇರ್ಬೋದು, ಆದ್ರೆ ಯಾವುದೇ ಕಾರಣಕ್ಕಾಗಲ್ಲ. ನಮ್ಮ ಬಾಸ್ ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ನಂಬರ್ 18 ಜರ್ಸಿ ನಂಬರ್ 18. ಏನಾದ್ರು ಗೆಲ್ಲೋದು RCBನೇ ನಾಳೆ. ಖಂಡಿತ. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಸರ್ RCB ಸೋತ್ ಹೋಗ್ಬಿಡ್ತು RR ಎದುರುಗಡೆ. ಇಷ್ಟು 2 ಮ್ಯಾಚ್ ಅಲ್ಲಿ ವಿನ್ ಆಗಿದ್ರು ನಿನ್ನೆ RR ಎದುರುಗಡೆ ಚಿಕ್ಕ ಹುಡುಗ ಚೆನ್ನಾಗಿ ಹೊಡೆದು ಸೋಲಿಸ್ಬಿಟ್ಟ, ಏನಂತೀರಾ? ಅದು ಬಿಟ್ಟಾಕಿ ಮೇಡಮ್, ಅದು ಚಿಕ್ಕ ಹುಡುಗ ನಮ್ಮ ಇಂಡಿಯನ್ ಪ್ಲೇಯರ್. ಅವನ ಫಾರ್ಮಲ್ಲಿ ಇರಬೇಕು, ಅದಕ್ಕೋಸ್ಕರ ಏನು ಬೇಜಾರಿಲ್ಲ. ಅದನ್ನ ಬಿಟ್ಟಾಕ್ರಿ. ನಮ್ಮ ಇಂಡಿಯನ್ ಪ್ಲೇಯರ್ ಆಡೇ ಆಡ್ತಾನೆ, ಅದು ನಮ್ಗೆ ಒಂದು ಇದೈತೆ, ಒಂದು ಖುಷಿ ಐತೆ. ಒಟ್ಟಿನಲ್ಲಿ ಹಂಗಿದ್ರು ಅಭಿನಂದನ ಕಳಿಸ್ಬಿಟ್ಟು ನಮಗೆ ಡಫಿನ ಕರೆಸ್ಬಿಟ್ಟು ಆಡಿಸ್ಲೇಬೇಕು. ಅದು ಬಿಟ್ಬಿಟ್ಟು ಇನ್ನೇನಿಲ್ಲ ಮೇಡಮ್. ಒಟ್ನಲ್ಲಿ ನಾಳೆ ಹಂಗಾದ್ರೆ ಮುಂಬೈ ಎದುರುಗಡೆ RCB ಗೆಲ್ಲುತ್ತೆ. ಖಂಡಿತ 100ಗೆ 200% ಗೆದ್ದೆ ಗೆಲ್ಲುತ್ತೆ. ಮುಂಬೈಗೆ ನಾವು ಗೆದ್ದೆ ಗೆಲ್ತೀವಿ. ಏನೇ ಇದ್ರು ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಜೈ RCB. ನಾಳೆ RCB ವರ್ಸಸ್ ಮುಂಬೈ ಮ್ಯಾಚ್ ಇದೆ, ಏನಾಗುತ್ತೆ ಅನ್ಸುತ್ತೆ? RCB ವಿನ್ ಪಕ್ಕ ಗೆದ್ದೆ ಗೆಲ್ಲುತ್ತೆ ಗೆದ್ದೆ ಗೆಲ್ಲುತ್ತೆ 100%. 2 ಮ್ಯಾಚ್ ಅಲ್ಲಿ RCB ಚೆನ್ನಾಗ್ ಆಡಿದ್ರು, ಗೆದ್ರು ಕೂಡ, ಫಾರ್ಮ್ ಅಲ್ಲಿ ಇದ್ರು. ಬಟ್ ನಿನ್ನೆ ಚಿಕ್ಕ ಹುಡುಗನ ಎದುರುಗಡೆ ಸೋತೋಗ್ಬಿಟ್ರು. ಅಂದ್ರೆ ಮೀನ್ಸ್ ಫೈಟ್ ಕೊಟ್ರು, ಬಟ್ ಆದ್ರೂ ಸೋತ್ರು. ಅದನ್ನ ನೋಡಿದ್ರೆ ಇವತ್ತು ನಾಳೆ ಆಗೋ ಮ್ಯಾಚ್ ಅಲ್ಲಿ ಏನಾದ್ರೂ ಟಫ್ ಕಾಂಪಿಟೇಷನ್ ಇರುತ್ತಾ? ಇಲ್ಲ RCB ವಿನ್ನೆ. ವೈಭವ್ ಸೂರ್ಯವಂಶಿ ಓನ್ಲಿ ರೀಸನ್ ಫಾರ್ RR ಟು ವಿನ್, ಅದರ್ವೈಸ್ ಇಟ್ಸ್ ಆಲ್ RCB. ಈ ಸಲ ಕಪ್ ನಮ್ದೇ. ಯಾ, ರಜತ್ ಪಟಿದಾರ್ ವಿಲ್. ಯಾ, ನಾಳೆ ಮುಂಬೈಯಲ್ಲೂ ಕೂಡ ಈಗ ಬೂಮ್ರಾ ಇದ್ದಾರೆ, ಆಮೇಲೆ ಹಾರ್ದಿಕ್ ಇದ್ದಾರೆ, ಅಂಡ್ ಕೃಣಾಲ್ ಕೂಡ ಅಲ್ಲಿಂದನೇ ಬಂದಿರೋದು. ಸೊ ಅವ್ರಿಗೊಂದು ಸ್ವಲ್ಪ ಫಾರ್ಮ್ ಅಲ್ಲಿ ಗೊತ್ತಿರತ್ತೆ ಅಲ್ಲಿ ಹೇಗೆ ಆಡ್ತಾರೆ ಏನು ಎತ್ತ ಅಂತ. ಅದೆಲ್ಲ ಪ್ಲಸ್ ಆಗತ್ತಾ ನಮ್ಗೆ? ವಿ ಹ್ಯಾವ್ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಕ್ಯಾನ್ ಟೇಕ್ ಓವರ್ ಬುಮ್ರಾ ಈಸಿ. ಆರಾಮ್ಸೆ RCB ಗೆ ಗೆಲ್ಬೋದು. ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಬುಮ್ರಾ, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, ಡಸಂಟ್ ಮ್ಯಾಟರ್. ವಿ ಹ್ಯಾವ್ ಕಿಂಗ್ ಕೊಹ್ಲಿ, ರಜತ್ ಪಟಿದಾರ್ ಅಂಡ್ ಟಿಮ್ ಡೇವಿಡ್. ಎಸ್, ವಿಲ್ ಪಕ್ಕ. RCB. ಯಾಕೆ ಇಷ್ಟ RCB? ಯಾಕಂದ್ರೆ ಅವ್ರ ವಿರಾಟ್ ಕೊಹ್ಲಿ ಇದೆ, ಮತ್ತೆ ಏನಂತಾರೆ ಅದಕ್ಕೆ ಹೆಸರು ಮಾಡ್ತೈತೆ. ಯಾಕೆ ನಾಳೆ ಮುಂಬೈ ಜೊತೆ ಇವಾಗ RCB ಆಡ್ತಾರೆ ನಾಳೆ ಬೆಂಗಳೂರವರು. ಯಾರು ಗೆಲ್ತಾರೆ? RCB-ನೇ. ಇಬ್ರು RCB ಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCB. ಫಾರ್ಮ್ ಅಲ್ಲಿ ಇದ್ದಾರೆ ಬೆಂಗಳೂರು. ಬ್ಯಾಟಿಂಗ್ ಲೈನ್ ಅಪ್ ಎಲ್ಲ ಚೆನ್ನಾಗಿದೆ, ಗೆಲ್ಲೋ ಚಾನ್ಸಸ್ ತುಂಬಾನೇ ಇದೆ. ಏನ್ ಬದಲಾವಣೆ ಮಾಡ್ಕೋಬೇಕು? ನಿನ್ನೆ RR ಮ್ಯಾಚ್ ನೋಡಿದ್ಮೇಲೆ ಏನೇನ್ ಬದಲಾವಣೆ ಅಂತ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಮ್ಯಾಚಲ್ಲಿ ಇದ್ದಿದ್ದೆ ಅಲ್ವಾ. ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು, ಟೀಮ್ ವೈಸ್ ಏನು ಚೇಂಜಸ್ ಏನಿಲ್ಲ, ಚೆನ್ನಾಗಿದೆ. ಅದೇ ಟೀಮಲ್ಲೇ ಗೆಲ್ಬೋದು. ಬೂಮ್ರಾ ಒಳ್ಳೆ ಬೌಲರ್ ಇರ್ಬೋದು. ಬ್ಯಾಟಿಂಗಲ್ಲಿ ಬೂಮ್ರಾಗೆ ಹೊಡೆಯೋ ಕೆಪಾಸಿಟಿ RCB ಬ್ಯಾಟ್ಸ್ಮನ್ಗಳಿಗಿದೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಒಳ್ಳೆ ಟ್ಯಾಲೆಂಟೆಡ್, ವಿಕೆಟ್ ಬಿಟ್ಕೊಡಲ್ಲ. ಆ ಕಡೆಯಿಂದ ಬ್ಯಾಟ್ಸ್ಮನ್ ಹೆಂಗೆ ಆಡಬಹುದು ಅಂತ ಅನ್ಸುತ್ತೆ ಸರ್? ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಮುಂಬೈ ಮೇಲೆ? ಬಾಂಬೆಯಲ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡೋದು, ಗೆಲ್ತಾರೆ RCB. IPL ಅಲ್ಲಿ ನೋಡಿ ಮ್ಯಾಚ್ ಯಾರು ಚೆನ್ನಾಗಿ ಆಡ್ತಾರೆ ಆ ಟೀಮ್ ನನಗಿಷ್ಟ. ಬ್ಯಾಂಗ್ಳೂರು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ. ಬಟ್ ಬ್ಯಾಂಗ್ಳೂರಲ್ಲಿ ಇರೋದು ಈಗ ಪ್ರೆಸೆಂಟ್ ಫಾರ್ಮ್ ತುಂಬ ಚೆನ್ನಾಗಿದೆ. ಎವ್ರಿ ಮ್ಯಾಚ್ ವಿನ್ ಆಗೋಕ್ಕಾಗಲ್ಲ, ಬಟ್ ನಾಳೆ ಚೇಂಜಸ್ ಮಾಡ್ತಾರೆ. ವಿಕೆಟ್ ಹೋಗಿಲ್ಲ ಅಂದರೆ ಬ್ಯಾಂಗ್ಳೂರು ಪಕ್ಕ ಹೊಡಿತಾ ಇದೆ. ಸೂರ್ಯವಂಶಿ ಅದು ಹೊಡೆದಿರೋದು ಅದು ನ್ಯೂ ಯಂಗ್ ಬಾಯ್, ಬಿಕಾಸ್ ಯಾವ ಬೌಲರ್ ಅವ್ರಿಗೆ ಕ್ಯಾಲ್ಕುಲೇಷನ್ನೇ ಮಾಡಿಲ್ಲ. ಓಕೆ, ರೋಹಿತ್ ಶರ್ಮಾ ಆಗಲಿ, ಬೇರೆ ಮುಂಬೈಯಲ್ಲಿ ಎಷ್ಟು ಪ್ಲೇಯರ್ ಇದೆ, ಬಿಗ್ ಪ್ಲೇಯರ್ ಇದೆ. ಬಟ್ ಅವರು ಆಡೋದು ಮತ್ತು RCB ಪ್ರೆಸೆಂಟ್ ಆಡೋದು ತುಂಬ ವ್ಯತ್ಯಾಸ ಇದೆ. ಬಟ್ ಡೆಫಿನೆಟ್ಲಿ ಬಿಟ್ಕೊಡಲ್ಲ. ಆ್ಯಂಡ್ ಮುಂಬೈಯಲ್ಲಿ ಬೆಂಗಳೂರ್ದು ಪರ್ಸೆಂಟೇಜ್ ಜಾಸ್ತಿ ಇದೆ. ತುಂಬ ಸತಿ ವಿನ್ ಆಗಿದೆ ಬೆಂಗಳೂರು, ಬಟ್ ಈ ಸತಿ ಆಗ್ತಾರೆ. 99% ಚಾನ್ಸಸ್ ಇದೆ. ಆಲ್ಮೋಸ್ಟ್
35 ಹಾಗೆ ಆಗುತ್ತೆ. ಚೇಸಿಂಗ್ ಇದ್ದರೆ ಪಕ್ಕ 18 ಅವರ್ಸಲ್ಲಿ ಫಿನಿಷ್ ಮಾಡ್ತಾರೆ. ಆ್ಯಂಡ್ ಫಾಸ್ಟ್ ಬ್ಯಾಟಿಂಗ್ ಇದ್ದರೆ 230-250 ಒಳಗಡೆ ಇರುತ್ತೆ. Like MI RCB both are like it is a strong team only, so like it will be tough competition between RCB and MI. So there may be a first who is taking the batting, there's a much chance to win tomorrow. So ನಾಳೆ ಇವಾಗ ನಿನ್ನೆ RR ಎದುರುಗಡೆ RCB ಸೋತೋಗಿದ್ದಾರೆ, ಬಟ್ CSK ಎದುರುಗಡೆ ಎಲ್ಲ ಗೆದ್ದಿದ್ದಾರೆ ಅಂಡ್ ಸ್ಟಾರ್ಟಿಂಗ್ ಸನ್ರೈಸ್ ಎದುರುಗಡೆ ಗೆದ್ದಿದ್ದಾರೆ. ಸೊ ಹಾಗಾಗಿ ನಾಳೆ ಮುಂಬೈ ಎದುರುಗಡೆ ಏನಾಗ್ಬೋದು ಅನ್ಸುತ್ತೆ? ಯಾಕಂದ್ರೆ ಮುಂಬೈ 2 ಮ್ಯಾಚ್ ಸೋತಿದೆ, 1 ಮ್ಯಾಚ್ ವಿನ್ ಆಗಿದೆ. ಸೊ ಅವ್ರಿಗೆ ನಾಳೆ ಸೋಲು ಗೆಲುವು 2 ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಕೂಡ ಫಾರ್ಮಲ್ಲಿ ಆಡುತ್ತಾರೆ. ಹಾಗಾದ್ರೆ ಮೈನಸ್ ಆಗುತ್ತೆ RCBಗೆ ಹೇಗೆ? RCB ಮೈನಸ್ ಅಂದರೆ ಬೌಲರ್ಸ್ ಇನ್ನೂ ಸ್ವಲ್ಪ ಅವರು ಲೈಕ್ ದೇ ಶುಡ್ something they should take and come changes in the bowling. So in their bowling there is like they are containing like opposite teams containing so much runs. So in Mumbai also there is a much strongest bowling is there. So in between them there will be so much competition. So tomorrow you can see anything will be happen. ನಾಳೆ ಮ್ಯಾಚ್ ರಣರೋಚಕವಾಗಿರುತ್ತೆ ಅಂತೀರಾ? Match ಒಂಥರ ರೋಚಕವಾಗಿರುತ್ತಾ ಅಂತ ಕ್ಯೂರಿಯಾಸಿಟಿ? yeah, so much it will be so good between RCB and MI. In between like CSK RCB that match will be like it will be RCB ವರ್ಸಸ್ ಮುಂಬೈ ಏನಾಗುತ್ತೆ? ಏನಾಯ್ತು RCB ಗೆಲ್ಲುತ್ತೆ ಅಷ್ಟೇ, ಪಕ್ಕ ಗೆಲ್ಲುತ್ತೆ ಕಾನ್ಫಿಡೆನ್ಸ್ ಸರ್. ಮ್ಯಾಮ್. RCB ಬ್ಯಾಟಿಂಗ್ ಲೈನಪ್ ಇದೆ, ಬಾಲಿಂಗು ಇದೆ. ನಿನ್ನೆ ಏನು ಸೂರ್ಯವಂಶ ಒಬ್ಬ ಆಡ್ದ ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಪ್ರತಿದಿನನೂ ಗೆಲ್ಬೇಕಂದ್ರೆ ಆಗಲ್ಲ. 16 ಮ್ಯಾಚ್ ಯಾವನು ಗೆಲ್ಲಕ್ಕಾಗಲ್ಲ. 1 ಮ್ಯಾಚ್ ಹೋಗಿದೆ, ನೆಕ್ಸ್ಟ್ ಮ್ಯಾಚ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಸೂರ್ಯವಂಶಿ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ಬೌಲರ್ಸು ಮೀನ್ಸ್ ವಿಕೆಟ್ ತಗೊಳ್ಳೋದ್ರಲ್ಲಿ ನಮ್ದು ಮೈನಸ್ ಆಯ್ತು. ಅಂಡ್ ನಮ್ದು ಬ್ಯಾಟ್ಸ್ಮನ್ಗಳು ಕೂಡ ಜಾಸ್ತಿ ಸ್ಕೋರ್ ಮಾಡಿಲ್ಲ. ಮ್ಯಾಮ್ ಆ್ಯಕ್ಚುಲಿ ಏನಾಯ್ತು ಅಂದರೆ ಲಾಸ್ಟಲ್ಲಿ ವೆಂಕಟೇಶ್ ಬರಲೇಬೇಕಾಯ್ತು, ಅದಕ್ಕೆ ಸುರೇಶ್ ಕುಮಾರ್ನ ಅವ್ರು ಔಟ್ ಮಾಡಿದ್ರು ಅಷ್ಟೇ. ಇಲ್ಲ ನಾಳಿದ್ದು ಇವಾಗ ಆಡ್ಬೋದು, ಯಾರು ಗೊತ್ತು, ವಿಕೆಟೇ ಹೋಗಲ್ಲ, ಓಡಿದ್ರು. ಅವಾಗ ಏನು ಮಾಡೋಕ್ಕದು, ಬಾಲರ್ ಅವ್ನು ಇದಾನೆ ಆಡ್ತಾರೆ ಅಷ್ಟೇ, ಏನಿಲ್ಲ. ಎಲ್ಲ ದಿವಸ ಒಂದೇ ದಿವಸ ಇರೋಕ್ಕಾಗುತ್ತೆ, ಎಲ್ಲ ದಿನ ಮಳೆ ಬರೋಕ್ಕಾಗುತ್ತೆ? ಆಗಲ್ಲ. ಬಿಸಿಲು ಒಂದು ದಿವಸ ಬರಲೇಬೇಕು. ಗೆಲ್ತಾರೆ ನಮ್ಮವ್ರು ಅಷ್ಟೇ, ಗೆಲ್ತಾರೆ ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ RCB ಫ್ಯಾನ್ಸ್, ನಮ್ಮ ಸಿಲಿಕಾನ್ ಸಿಟಿಯ ಜನ ಏನ್ ಹೇಳ್ತಾರೆ ಅಂತ. ಯಾವಾಗ್ಲೂ ಸೋತ್ರು ಗೆದ್ರು ನಾವು RCB ಪರನೇ ನಿಲ್ತೀವಿ. ಹಾಗೆ ನಾಳೆ ಮುಂಬೈ ಎದುರುಗಡೆ ನಮ್ಮ RCB 100% ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಮುಂಬೈಯನ್ನ ಸಂಪೂರ್ಣವಾಗಿ ಸೋಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. RCBಗೆ RR ಇಂದ ಸೋಲಾಗಿರ್ಬೋದು, ಆದ್ರೆ ಮುಂಬೈ ಎದುರುಗಡೆ ಯಾವ ಕಾರಣಕ್ಕೂ RCB ತನ್ನ ಆಟವನ್ನ ಬಿಟ್ಟು ಕೊಡಲ್ಲ. ಈ ಬಾರಿ ಏನಿದ್ರು ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ನಮ್ಮ RCB ಫ್ಯಾನ್ಸ್. ಒಟ್ಟಿನಲ್ಲಿ ನಾಳೆ ಮ್ಯಾಚ್ ಏನಾಗುತ್ತೆ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮ್ಮಿ ಶೆಟ್ಟಿ, ಸಪ್ತಾಶ್ವ ಟಿವಿ.